ನಮಸ್ತೆ ರೈತ ಬಾಂಧವರೇ. ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಸಂತೆ ಮುದ್ದಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಸುಮಾರು ಒಂದು 4 ತಿಂಗಳಿಂದ ಈ ತೋಟಕ್ಕೆ ಬಂದಿದ್ವಿ. ನಮ್ಮ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಕೊಟ್ಟಿರ್ತಕ್ಕಂಥ ಒಂದು ತೋಟ. ಸುಮಾರು 1.5 ವರ್ಷದ ತೋಟ. ಸರ್ ನಮಸ್ಕಾರ ಸಾಹೇಬ್ರಿಗೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಇಮ್ರಾನ್ ಅಂತ ಸರ್. ಇಮ್ರಾನ್ ಅಲ್ಲ? ನಿಮ್ಮ ಹೆಸರು? ರಹಮತುಲ್ಲಾ ಸರ್. ರಹಮತುಲ್ಲಾ. ನಿಮ್ದು ಎಷ್ಟು ಎಕರೆ ತೋಟ ಮಾಡಿದ್ದೀರಿ? 2 ಎಕರೆ 3 ಎಕರೆ ಇದೆ ಸರ್. 3 ಎಕರೆ ಮಾಡಿದ್ದೀರಿ. ಹಾಂ ಸರ್. ಈಗ ನೀವು ಕೂಡ ಸಣ್ಣ ಗಿಡ ಅಲ್ಲ ಅನ್ಸ? ಹಾಂ, ಸಣ್ಣ ಗಿಡ ಸರ್. ಈಗ 1.5 ವರ್ಷದ ಗಿಡ ಇದು. ಹೌದು ಸರ್. ನಿಮ್ಮದು ಆಲ್ರೆಡಿ 3 ವರ್ಷದ ಗಿಡ ಐತಿ. 3 ಗಿಡ ಸರ್. 3 ವರ್ಷದ ಗಿಡ. 3 ವರ್ಷ. ನೀವು ಕುರಿ ಗೊಬ್ಬರನೂ ಕೊಟ್ಟಿದ್ದೀರಿ. ಹಾಂ, ಕೊಟ್ಟಿದ್ದೀನಿ ಸರ್. ಇವ್ರು ಯಾವ ಗೊಬ್ಬರನೂ ಕೊಟ್ಟಿರಲ್ಲ. ಹೌದು ಸರ್. ಹೌದಾ? ಹೌದು ಸರ್. ಹಸರಲೆ ತ್ಯಾಜ್ಯ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು ಸರ್. ಈಗ ಇಂದು ವಿಡಿಯೋ ನೋಡಿದಿರಿ ನೀವು? ಹೌದು ಸರ್. ಹಿಂದೆ ಇರ್ತಕ್ಕಂಥ ವಿಡಿಯೋ ಓಪನ್ ಮಾಡಿರೋದನ್ನ ಹಿಂದೆ ಇತ್ತಲ್ಲ ಹೆಂಗದ ತೋಟ ಅಂತ. ಈಗ ಹಿಂದೆ ಇದನ್ನು ದೊಡ್ಡದು ಮಾಡಿ ಸರ್. ಈಗ ಹಿಂಗಿತ್ತಲ್ಲ ಅನ್ಸ? ಹಾಂ ಸರ್. ಹೌದು ಹೌದು. ಹಿಂದೆ ಈ ಥರ ಇತ್ತಲ್ಲ ಅನ್ಸ ತೋಟದು ನಾವು ನಿಮಗೆ? ಅಲ್ಲ ಸರ್, ನಮ್ಮ ಡಾಕ್ಟರ್ ಸಾಯಿಲ್ ಹಾಕೋದಕ್ಕಿಂತ ಮೊದಲು, ಜೈವಿಕ ಗೊಬ್ಬರ ಹಾಕೋದಕ್ಕಿಂತ ಮೊದಲು ಹಿಂಗಿತ್ತಲ್ಲ ಅನ್ಸ ತೋಟ? ಹ್ಞೂ ಸರ್, ಹಿಂಗೆ. ಈಗ ನಿಮ್ಮ ತಂದೆಯವ್ರ ಹೆಸರು ಹೇಳ್ರಿ? ಇಬ್ರಾಹಿಂ ಅವರು. ಅವತ್ತೇನು ಹೇಳ್ತಿದ್ರು ಸರ್ ನಿಮ್ಮ ಇದು ತೋಟ ಯಾಕೆ ಅಭಿವೃದ್ಧಿ ಆಗ್ತಿಲ್ಲ, ಎಲ್ಲಾನು ನಿರ್ವಹಣೆ ಮಾಡ್ತದೇವಿ ಅಂತ, ಹೌದಲ್ಲ ಸರ್? ಹಾಂ ಸರ್. ಈಗ 4 ತಿಂಗಳ ಅವಧಿನಲ್ಲಿ ಏನಾದರೂ ಬದಲಾವಣೆ ಆಗ್ಯತ್ತ? ಚೆನ್ನಾಗಾಗಿದೆ ಸರ್. ಚೆನ್ನಾಗಿದೆ ಸರ್. ನಾವು ಅದು ಗಿಡ ನೋಡಿ ಫಸ್ಟ್ ಎಷ್ಟು ಎಕರೆ ಹೇಳ್ರಿ ಇದು? 4.5 ಎಕರೆ ಸರ್. 4.5 ಎಕರೆ ಅಲ್ಲ ಸರ್? 4.5. ಎಷ್ಟು ಸಾವಿರ ಗಿಡ ಐತೆ ಹೇಳ್ರಿ ಇಲ್ಲಿ? 2,300 ಚಿಲ್ಲರೆ ಸರ್. ಒಂದು 12,000 ಚಿಲ್ಲರ ಆಗಿತ್ತಲ್ಲ ಸರ್ ಖರ್ಚಲ್ಲಿ, ಎಕ್ಸ್ಪೆನ್ಸ್? ಹಾಂ ಸರ್. ಈಗ ಅದು ಜೈವಿಕ ಗೊಬ್ಬರ ಕೊಟ್ಟಿರ್ತಕ್ಕಂಥದ್ದು. ಈಗ ಗಿಡ ನೋಡಿದರೆ ಚೆನ್ನಾಗಿ ಅನಿಸುತ್ತೆ ನಿಮಗೆ? ನಮಗೆ ಚೆನ್ನಾಗಿ ಅನಿಸ್ತಿದೆ ಸರ್. ನಮಗೆ ಚೆನ್ನಾಗಿ ಅನಿಸ್ತಿರೋದನ್ನ ನಮ್ಮ ಅಣ್ಣವ್ರಿಗೆ ಹೇಳಿದ್ರಿ. ಈಗ ಸಾಹೇಬ್ರೆ, ಹಾಂ ಸರ್, ಇಂದ್ಲು ವಿಡಿಯೋ ನೋಡಿದ್ರಿ ನೀವು? ಹಿಂದೆ ಹೆಂಗಿತ್ತು ಅಂತ? ಹಾಂ, ನೋಡಿದ್ದೀನಿ ಸರ್. ಇಂದ್ಲು ಗರಿ ಹೆಂಗಿತ್ತು, ಪ್ರಾಬ್ಲಮ್ ಹೆಂಗಿತ್ತು ಅಂತ? ಹೌದು ಸರ್. ಒಂದು ರೀತಿ ಟೆಂಪ್ರೇಚರ್ಗೆ ಈ ಸಹ ಗರಿ ಎಲ್ಲ ಒಣಗಿ ಹೋಗಿದ್ವು. ಹೌದು ಸರ್. ಹೊಸ ಸುಳಿ, ಹೊಸ ಗರಿ 2, 3 ಬರ್ತೈತಿ. ಹೌದು ಸರ್, ಬರ್ತಾಯಿದೆ ಚೆನ್ನಾಗಿ. 2, 3 ಕೆಲವು ಗಿಡದಾಗ 2 ಬಂದತಿ, ಕೆಲವು 3 ಬಂದತಿ, ಕೆಲವು 4 ಬಂದತ. ಹಾಂ ಸರ್. ಈ ನಿಮಗೆ ಸಂತೃಪ್ತಿ ಆತ ನೋಡಿದ್ರಲ್ಲ? ಹಾಂ, ಸಂತೃಪ್ತಿ ಆಯ್ತು ಸರ್. ಆಯ್ತು ಸರ್. ನೀವು ಮಾಡ್ಬೇಕಂತ ಏನೋ ರೈತ ತಲೆಗೆ? ಹಾಂ, ಮಾಡ್ಬೇಕಂತಾನೆ ಸರ್ ಹೇಳಿದ್ ನಾನು. ಮಾಡ್ಬೇಕಂತಾನೆ ಕರೆ ಕಳಿಸಿರೋದು. ಹೌದಾ? ಹೌದು ಸರ್. ಈಗ ಕುರಿ ಗೊಬ್ಬರ ಕೊಟ್ಬಿಟ್ರು ಬಂದ್ಬಿಡ್ತತಿ ಅನ್ನೋದು. ಹೌದೌದು. ನಿಮ್ಮದು ಬಂದತ? ಇಲ್ಲ ಸರ್, ಬಂದಿಲ್ಲ. ಚೆನ್ನಾಗಿ ಬಂದಿಲ್ಲ ಅಂದರೆ ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಮಾರಣವವಾಗಿರ್ತಕ್ಕಂಥದ್ದು. ಹೌದತ್ರ? ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಪುನರಾಗಮನ ಆಗಬೇಕು, ರೀಜನ್ರೇಷನ್ ಆಫ್ ಸಾಯಿಲ್ ಆಗಬೇಕು ಅಂದರೆ ಕೋಟ್ಯಾನುಕೋಟಿ ಮಣ್ಣಿನ ಜೀವಿಗಳು ಉದ್ಭವ ಆದರೆ ಆಟೋಮೆಟಿಕಲಿ ಗಿಡದಲ್ಲಿ, ಮಣ್ಣಲ್ಲಿ, ಬೇರಲ್ಲಿ ಸಾಕಷ್ಟು ಬದಲಾವಣೆಯಾಗಿ ನಮಗೆ ಗಿಡ ನೋಡೋಕ್ಕೆ ಚೆನ್ನಾಗಿ ಕಾಣ್ತತಿ ಅಂತಕ್ಕಂಥದ್ದು ಹೌದೌದು ಸರ್ ನಮ್ಮ ವಿಚಾರ. ಸರಿನಾ ಸರ್? ಸರಿ ಸರ್. ಥ್ಯಾಂಕ್ ಯು. ತೃಪ್ತಿ ಐತೆ ನೋಡಿದ್ಮೇಲೆ? ತೃಪ್ತಿ ಆಯ್ತು ಸರ್. ಸಾಹೇಬ್ರೆ, ಹಾಂ ಸರ್, ನಿಮಗಿದ್ರ ತೃಪ್ತಿ ಐತಾ? ನಮಗೆ ತೃಪ್ತಿ ಐತೆ ಸರ್. ಇದು ಈಗ ದೊಡ್ಡ ಗಿಡಕ್ಕೂ ನೀವು ಮುಂದುವರಿಸ್ಬೇಕು ಅದನ್ನು? ಹಾಂ, ಮುಂದುವರ್ಸೋಣ ಅಂತ ನಾವು ಇದು ಮಾಡ್ಕೊಂಡಿವಿ ಸರ್. ವರ್ಷ ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಹೌದಾ? ಸಾವಯವ ತ್ಯಾಜ್ಯಗಳು ಮಹತ್ವ ಗೊತ್ತಾತಲ್ಲ ಅನ್ಸ? ಗೊತ್ತಾಗಿತ್ತು. ತ್ಯಾಜ್ಯಗಳು ಸದ್ದು ಬಳಕೆ ಆದ್ರೆ ಮಾತ್ರ ಗಿಡ ಚೆನ್ನಾಗಕತಿ. ಇಲ್ಲ ಅಂದ್ರೆ ತ್ಯಾಜ್ಯ ಮಿನರಲೈಸ್ ಆಯ್ತು ಅಂದರೆ ಮಣ್ಣಲ್ಲಿ ಮಣ್ಣಾಗಿ ಹೋತು, ಖನಿಜೀಕರಣಗೊಳ್ತು ಅಂದ್ರೆ ಉಪಯೋಗ ಇಲ್ಲ. ನಿಜ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ 9972699813. ಮಹಾದೇವಪ್ಪ, ಸುಸ್ಥಿರ ಕೃಷಿ ಸಲಹೆಗಾರರು, PLD ಬ್ಯಾಂಕ್ ಎದುರು, ರಾಜೇಂದ್ರ ಪ್ರಸಾದ್ ರಸ್ತೆ, ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ. ದಾವಣಗೆರೆಯಲ್ಲಿ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದ ಮುನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ. ಇನ್ನೊಂದು ನಂಬರ್ ಹೇಳಿ ಸರ್. 9945774346. ರೈತ ಬಾಂಧವರೇ, ತಾವು ಗಮನಿಸ್ಬೋದು,
ಇವತ್ತು ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಡಾಕ್ಟರ್ ಸಾಯಿಲ್ ಅಂತಕ್ಕಂಥ ಒಂದು ಜೈವಿಕ ಬ್ರ್ಯಾಂಡು ಇದು 13 ವರ್ಷ ಆದ ಮಾರ್ಕೆಟಿಗೆ ಬಂದು ಇವತ್ತು ಈ ಗ್ಲೋಬಲ್ ಸರ್ವೆ ಪ್ರಕಾರ ಇದು ಸುಮಾರು 200 ಕಂಪ್ನಿಗಳಲ್ಲೂ ಒಂದು ಹೆಸರು ಪಡೆದಿರ್ತಕ್ಕಂಥ ಒಂದು ಮಹತ್ವ ಪಡೆದಿರ್ತಕ್ಕಂಥ ಒಂದು ಕಂಪ್ನಿ. 200 ಕಂಪ್ನಿಗಳಲ್ಲಿ ಬರೀ ಕೇವಲ ಈ ರಾಸಾಯನಿಕ ಗೊಬ್ಬರ ಕಂಪ್ನಿ ಅಲ್ಲ, ಜೈವಿಕ ಗೊಬ್ಬರ ಕಂಪ್ನಿ ಅಲ್ಲ, ಈ ಆಟೋಮೊಬೈಲ್ ಇರ್ಬೋದು ಅಥವಾ MNC ಕಂಪ್ನಿ ಇರ್ಬೋದು, ಇದ್ರ ಮಧ್ಯೆ 200 ಕಂಪ್ನಿಗಳಲ್ಲೂ ಕೂಡ ಇದು ಒಂದು ಕಂಪ್ನಿ ಒಂದು ಇನ್ನೂ ಮಹತ್ವದ ಸ್ಥಾನ ಗಳಿಸ್ಕೊಂಡಿದೆ ಅಂತಕ್ಕಂಥ ಈ ಫೋಸ್ಟ್ರಾಕ್ ಸರ್ವೆ ಪ್ರಕಾರ ಇದು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮತ್ತು ಮೈಕ್ರೋಬಿ ಆಗ್ರೋಟೆಕ್ ಪ್ರೈವೇಟ್ ಲಿಮಿಟೆಡ್ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದನ್ನು ಇದೆ ಅಂತಂದು ತಿಳಿಸ್ತಾ ನಮ್ಮ ವಿಚಾರಗಳು ವಿದಾಯ ಹೇಳ್ತೀವಿ. ಥ್ಯಾಂಕ್ ಯು. ಈ ಊರಿನ ಗ್ರಾಮಸ್ಥರಿಗೂ ನಮ್ಮ ಇಬ್ಬರು ಸಾಹೇಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸ್ವಲ್ಪ ಮುಂದೆ ತೋರಿಸಿ ಸರ್, ಅದೊಂದು ಸ್ವಲ್ಪ ಈ ಕಡೆಗೆ ಒಂದು ಸ್ವಲ್ಪ ತೋರಿಸಿ ಸರ್, ಅದನ್ನು ತೋರಿಸಿ ಆ ಕಡೆ ತೋರಿಸಿ ಸರ್. ಈ ಕಡೆ ತೋರಿಸಿ.